ಸ್ನೇಹಿತರೆ, ಎಲ್ಲರಿಗೂ ಇಗ್ನೈಟ್ ಮಾಹಿತಿಗೆ ಸ್ವಾಗತ. ಸ್ನೇಹಿತರೆ, ಕರ್ನಾಟಕ ಅರಣ್ಯ ಇಲಾಖೆಯಿಂದ ಒಟ್ಟು 774 ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಸ್ನೇಹಿತರೆ, ಈ ಹುದ್ದೆ ಬಂದ್ಬಿಟ್ಟು ಫಾರೆಸ್ಟ್ ವಾಚರ್ ಗ್ರೂಪ್ ಡಿ ಹುದ್ದೆ ಅಥವಾ ಅರಣ್ಯ ವೀಕ್ಷಕ ಗ್ರೂಪ್ ಡಿ ಹುದ್ದೆ ಆಗಿದೆ. ಈ ಒಂದು ಅರಣ್ಯ ವೀಕ್ಷಕ ಅಂದರೆ ಏನು, ಇದರ ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಏನೆಂದು ತಿಳಿದುಕೊಳ್ಳೋಣ. ಅರಣ್ಯ ವೀಕ್ಷಕ ಹುದ್ದೆಯಲ್ಲಿ ಪ್ರಮುಖವಾಗಿ ಅರಣ್ಯ ಮತ್ತು ವನ್ಯಜೀವಿಗಳ ರಕ್ಷಣೆ ಅಂದರೆ ಅರಣ್ಯ ಗಸ್ತು ಅಂದರೆ ಪ್ಯಾಟ್ರೋಲಿಂಗ್, ಅದರ ಮೇಲೆ ಕಳ್ಳ ಸಾಗಾಣಿಕೆ ತಡೆಯುವುದು, ಅಕ್ರಮವಾಗಿ ಮರ ಕಡಿಯುವುದು, ಮರಳುಗಾರಿಕೆ ಇವೆಲ್ಲವನ್ನು ತಡೆ ಹಿಡಿಯುವುದಾಗಿದೆ. ವನ್ಯಜೀವಿಗಳ ಸಂರಕ್ಷಣೆ ಮತ್ತು ಕಾಡ್ಗಿಚ್ಚು ಅರಣ್ಯ ಬೆಂಕಿ ನಿಯಂತ್ರಣ ಮಾಡುವುದು ಮತ್ತು ಅರಣ್ಯ ಒತ್ತುವರಿಯನ್ನು ತಡೆಗಟ್ಟುವುದು, ಮಾನವ ಮತ್ತು ವನ್ಯಜೀವಿ ಸಂಘರ್ಷ ನಿರ್ವಹಣೆ ಮತ್ತು ನೆಡುತೋಪು ಮತ್ತು ಅಭಿವೃದ್ಧಿ ಕಾರ್ಯಕ್ರಮಗಳು ಅಂದರೆ ಗಿಡ ನೆಡುವ ಕಾರ್ಯ, ಬೀಜ ಸಂಗ್ರಹಣೆ ಕಾರ್ಯಗಳು ಹಾಗೂ ವರದಿ ಮತ್ತು ಮೇಲಧಿಕಾರಿಗಳ ಆದೇಶವನ್ನು ಪಾಲನೆ ಮಾಡುವುದು. ಇದರ ಸಂಪೂರ್ಣವಾದ PDF ನನ್ನ ಟೆಲಿಗ್ರಾಮ್ ಚಾನಲ್ ಅಪ್ಲೋಡ್ ಮಾಡಿರ್ತೀನಿ. ಸೊ ಅಲ್ಲಿ ಹೋಗಿ ನೀವು ಸಂಪೂರ್ಣವಾಗಿ ತಿಳಿದು ಓದಬಹುದು ಸ್ನೇಹಿತರೆ. ಈಗ ಈ ಒಂದು ಹುದ್ದೆಗೆ ಸಂಬಂಧಪಟ್ಟ ಅರ್ಜಿ ದಿನಾಂಕ ಆಗಲಿ ಅಥವಾ ಯಾವ ಅರ್ಹತೆಗಳಿರಬೇಕು ಮತ್ತು ಯಾವ ಶಿಕ್ಷಣವನ್ನು ಪಡೆದಿರಬೇಕು ಈ ಒಂದು ಹುದ್ದೆಗೆ ಅಪ್ಲೈ ಮಾಡೋಕ್ಕೆ ಎಲ್ಲವನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಈ ಒಂದು ಕರ್ನಾಟಕ ಅರಣ್ಯ ಇಲಾಖೆ ಹೊರಡಿಸಿರುವಂತಹ ಅರಣ್ಯ ವೀಕ್ಷಕ ಹುದ್ದೆಗೆ ನೀವು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 31 ಆಗಿದೆ. 31/8/2026 ಆಗಿದೆ. ವಿದ್ಯಾರ್ಹತೆ SLC ಇದ್ದರೆ ಸಾಕು. SLC ಅಥವಾ ತತ್ಸಮಾನ ವಿದ್ಯಾರ್ಹತೆ ಇದ್ದರೆ ಸಾಕು. ಮತ್ತು ವಯೋಮಿತಿ ಒಟ್ಟು 18 ಸಾಮಾನ್ಯ ವಯೋಮಿತಿ. ಇದು ಸಾಮಾನ್ಯ ವಯೋಮಿತಿ ಎಷ್ಟಿರಬೇಕು? 18ರಿಂದ 35 ಇರಬೇಕು. ಅದಾದಮೇಲೆ ಜಿಲ್ಲಾವಾರು ನೋಡೋದಾದರೆ ಕೆನರಾ ಅಂದರೆ ಕೋಸ್ಟಲ್ ಬೆಲ್ಟಲ್ಲಿ ಬರುವಂತಹ ಕೆಲವು ಜಿಲ್ಲೆಗಳಲ್ಲಿ ಒಟ್ಟು 67 ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಮತ್ತು ಕೊಡಗು ಜಿಲ್ಲೆಗೆ ಸಂಬಂಧಪಟ್ಟಂತೆ 32 ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಇನ್ನು ಧಾರವಾಡಗೆ ಸಂಬಂಧಪಟ್ಟಂತೆ 12 ಹುದ್ದೆಗಳು, ಮಂಗಳೂರಿಗೆ ಸಂಬಂಧಪಟ್ಟಂತೆ 54 ಹುದ್ದೆಗಳು, ಹಾಸನಕ್ಕೆ ಸಂಬಂಧಪಟ್ಟಂತೆ 31 ಹುದ್ದೆಗಳು ಹಾಗೂ ಚಿಕ್ಕಮಗಳೂರು ಸಂಬಂಧಪಟ್ಟಂತೆ 60 ಹುದ್ದೆಗಳು, ಕಲಬುರಗಿಗೆ ಸಂಬಂಧಪಟ್ಟಂತೆ 6 ಹುದ್ದೆಗಳು, ಬೆಳಗಾವಿಗೆ ಸಂಬಂಧಪಟ್ಟಂತೆ 42 ಹುದ್ದೆಗಳು ಹಾಗೂ ಮೈಸೂರಿಗೆ ಸಂಬಂಧಪಟ್ಟಂತೆ 121 ಹುದ್ದೆಗಳು, ಬಳ್ಳಾರಿಗೆ 64, ಚಾಮರಾಜನಗರ 159, ಶಿವಮೊಗ್ಗ 44 ಮತ್ತು ಬೆಂಗಳೂರು 82. ಅಧಿಕವಾಗಿ ಚಾಮರಾಜನಗರ 159 ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಸ್ನೇಹಿತರೆ, ಒಟ್ಟು 774 ಹುದ್ದೆಗಳಿಗೆ. ಆಮೇಲೆ ವಿದ್ಯಾರ್ಹತೆ ಮೊದಲೇ ಹೇಳಿದಂತೆ SLC ಪಾಸಾಗಿರಬೇಕು ಮತ್ತು ತತ್ಸಮಾನ ವಿದ್ಯಾರ್ಹತೆ ಇದ್ದರೂ ಆಗುತ್ತೆ. ಇನ್ನು ಫಿಸಿಕ್ಕಿಗೆ ಸಂಬಂಧಪಟ್ಟಂತೆ ಅಥವಾ ದೇಹ ದಾಢ್ಯತೆ ಇದಕ್ಕೆ ಸಂಬಂಧಪಟ್ಟಂತೆ ಪುರುಷ ಅಭ್ಯರ್ಥಿಗಳಿಗೆ ಒಟ್ಟು ಎತ್ತರ 163 ಸೆಂಟಿಮೀಟರ್ ಇರಬೇಕು ಮತ್ತು ಎದೆಯ ಸುತ್ತಳತೆ 90+5 ಸೆಂಟಿಮೀಟರ್ ಹಿಗ್ಗುವಿಕೆ ಇದ್ದಾಗ. ಅದಾದಮೇಲೆ ಮಹಿಳಾ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ ಎತ್ತರ 150 ಸೆಂಟಿಮೀಟರ್ ಇರಬೇಕು, ಕನಿಷ್ಠ ತೂಕ 40 kg ಇರಬೇಕು. ಬುಡಕಟ್ಟು ಅಭ್ಯರ್ಥಿಗಳಿಗೆ ಸಡಿಲಿಕೆ ನೀಡಲಾಗುವುದು ಸ್ನೇಹಿತರೆ. ಇನ್ನು ವಯಸ್ಸಿನ ಮಿತಿ ಸಾಮಾನ್ಯ ವರ್ಗ ಕನಿಷ್ಠ 18 ವರ್ಷ, ಗರಿಷ್ಠ 35 ವರ್ಷ. ಅದೇ ಪ್ರವರ್ಗ 2A, 2B, 3A, 3B ಇದಕ್ಕೆ ಸಂಬಂಧಪಟ್ಟಂತೆ ಗರಿಷ್ಠ 37 ವರ್ಷವಾಗಿದೆ ಸ್ನೇಹಿತರೆ. ಮತ್ತು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ 1 ಗರಿಷ್ಠ 38 ವರ್ಷ ಆಗಿರಬೇಕು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬೇಕಾಗಿದ್ದಲ್ಲಿ. ಇನ್ನು ಅರ್ಜಿ ಶುಲ್ಕ ಬಂದ್ಬಿಟ್ಟು ಪುರುಷ ಅಭ್ಯರ್ಥಿಗಳಿಗೆ ಸಾಮಾನ್ಯ ವರ್ಗಕ್ಕೆ 200 ರೂಪಾಯಿಗಳು, ಹಾಗೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1 100 ರೂಪಾಯಿಗಳು ಅರ್ಜಿ ಶುಲ್ಕ ಆಗಿರುತ್ತೆ. ಇನ್ನು ಮಹಿಳಾ ಅಭ್ಯರ್ಥಿಗೆ ಸಂಬಂಧಪಟ್ಟಂತೆ ಸಾಮಾನ್ಯ ವರ್ಗದವರಿಗೆ ಸಂಬಂಧಪಟ್ಟಂತೆ 100 ರೂಪಾಯಿ ಆಗಿದೆ, 100 ರೂಪಾಯಿಗಳಾಗಿದೆ. ಇನ್ನು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ 1 ರೂಪಾಯಿ 50 ಆಗಿದೆ ಸ್ನೇಹಿತರೆ. ಇನ್ನು ನೇಮಕಾತಿ ವಿಧಾನ ಹೇಗೆ ನೇಮಕಾತಿ ಮಾಡ್ತಾರೆ ಅಂತೇಳಿದ್ರೆ, SLC ಅಥವಾ ತತ್ಸಮಾನ ವಿದ್ಯಾರ್ಹತೆಯಲ್ಲಿ ಪಡೆದಿರುವ ಅಂಕಗಳ ಆಧಾರದ ಮೇಲೆ 1:20 ಅನುಪಾತದ ದೈಹಿಕ ತಾಳ್ಮಿಕೆ ಪರೀಕ್ಷೆಗೆ ಆಹ್ವಾನಿಸಲಾಗುವುದು. ನಂತರ ದೈಹಿಕ ಸಾಮರ್ಥ್ಯ ಪರೀಕ್ಷೆ ಮತ್ತು ವೈದ್ಯಕೀಯ ಪರೀಕ್ಷೆ ನಡೆಸಿ ಅಂತಿಮ ನೇಮಕಾತಿ ಮಾಡಲಾಗುತ್ತದೆ. ಏನಿದು 1:20 ಅಂತ ಹೇಳಿದ್ರೆ, ಒಂದು ಹುದ್ದೆಗೆ 20 ಅಭ್ಯರ್ಥಿಗಳನ್ನು ಸೆಲೆಕ್ಟ್ ಮಾಡ್ತಾರೆ. ಅಂದರೆ ಯಾರ್ಯಾರು ಅಪ್ಲೈ ಮಾಡಿರ್ತಾರೋ ಅದರಲ್ಲಿ 20 ಅಭ್ಯರ್ಥಿಗಳಿಗೆ ಅವರ ಮಾರ್ಕ್ಸಿನ ಅನುಗುಣದ ಮೇಲೆ ಯಾರು ಅತಿ ಹೆಚ್ಚು ಅಂಕವನ್ನು ತೆಗೆದಿರ್ತಾರೋ ಆ ಒಂದು ಅಭ್ಯರ್ಥಿಗಳಿಗೆ ಮೊದಲ ಪ್ರಿಫರೆನ್ಸ್ ನೀಡಿ ಅವರನ್ನು ಕರೆಯಲಾಗುತ್ತದೆ. ಯಾವುದಕ್ಕೆ?
ಫಿಸಿಕಲ್ ಎಬಿಲಿಟಿ, ಫಿಸಿಕಲಿ ಫಿಟ್ ಇದನ್ನು ಇಲ್ವ ಅಂತೇಳಿ ಅದೇ ಹೇಳಿದಲ್ಲಿ ದೈಹಿಕ ಸಾಮರ್ಥ್ಯದ ಪರೀಕ್ಷೆಯನ್ನು, ದೈಹಿಕ ತಾಳ್ಮೆಗೆ ಪರೀಕ್ಷೆಯನ್ನು ಆಹ್ವಾನಿಸಲಾಗುವುದು. ಸೊ ಅಲ್ಲಿ ಫಿಟ್ಟಾಗಿ ಆ ಒಂದು ವೈದ್ಯಕೀಯ ಪರೀಕ್ಷೆ ಪಾಸ್ ಆದಮೇಲೆ ಅವನು ಫೈನಲ್ ಆಗಿ ಸೆಲೆಕ್ಟ್ ಆಗ್ತಾನೆ. ಅದಕ್ಕೆ ಅದು 1:20 ಅನುಪಾತದಲ್ಲಿ ಕರೆಯಲಾಗಿದೆ. ಒಟ್ಟು 1:20 ಅನುಪಾತದಲ್ಲಿ ಕರೆಯಲಾಗಿದೆ ಸ್ನೇಹಿತರೆ. ಇದೇ ಸಂಪೂರ್ಣ ಮಾಹಿತಿನ ಟೆಲಿಗ್ರಾಮ್ ಚಾನಲ್ ನೀಡಿರ್ತೇನೆ. ಸೊ ಟೆಲಿಗ್ರಾಮ್ ಚಾನಲ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಇದೆ. ಸೊ ನೀವು ಅಲ್ಲೋಗಿ ಜಾಯ್ನ್ ಆಗಿ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳಬಹುದು ಸ್ನೇಹಿತರೆ. ಇನ್ನು ಅರ್ಜಿ ಸಲ್ಲಿಸುವ ವಿಧಾನ ಹೇಗೆಂದರೆ https://aranya.gov.in ಈ ಒಂದು ವೆಬ್ಸೈಟಿಗೆ ಹೋಗಿ ನೀವು ನಿಮ್ಮ ಅಪ್ಲಿಕೇಶನನ್ನು ಸಲ್ಲಿಸಬೇಕಾಗುತ್ತದೆ. ಈ ಒಂದು ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ, ನೀವು ಅಲ್ಲೋಗಿ ನೇರವಾಗಿ ಅಪ್ಲೈ ಮಾಡ್ಬೋದು. ಸೊ ಅಪ್ಲೈ ಮಾಡುವುದು ಹೇಗೆ, ಅರ್ಜಿ ವಿಧಾನವನ್ನು ಸಂಪೂರ್ಣವಾಗಿ ಮುಂದಿನ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ಸ್ನೇಹಿತರೆ. ನೆಕ್ಸ್ಟು ಅರ್ಜಿ ಸಲ್ಲಿಸೋ ಮುನ್ನ ಸಂಪೂರ್ಣವಾಗಿ ಅಧಿಸೂಚನೆಯನ್ನು ಓದಿ. ಇದು ಮೇನ್ ಇಂಪಾರ್ಟೆಂಟ್ ಆಗಿದೆ ಸ್ನೇಹಿತರೆ. ಅಧಿಸೂಚನೆಯಲ್ಲಿ ಎಲ್ಲದನ್ನು ಕೂಡ ಕ್ಲಿಯರ್ ಕಟ್ಟಾಗಿ ಹೇಳಿರ್ತಾರೆ. ಸೊ ನೀವು ಅಧಿಸೂಚನೆಯನ್ನು ಸಂಪೂರ್ಣವಾಗಿ ಓದಿ ನಂತರ ಅಪ್ಲೈ ಮಾಡಿ. ಸೊ ಎಲ್ಲ ನೋಟಿಫಿಕೇಷನನ್ನು, ಇದರ ಎಲ್ಲ ಜಿಲ್ಲಾವಾರು ಎಲ್ಲ ನೋಟಿಫಿಕೇಷನನ್ನು ಟೆಲಿಗ್ರಾಮ್ ಚಾನಲ್ಲಿ ಅಪ್ಲೋಡ್ ಮಾಡಿರ್ತೇನೆ. ಆ ಟೆಲಿಗ್ರಾಮ್ ಚಾನಲ್ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸ್ ಇದೆ ಸ್ನೇಹಿತರೆ. ಇನ್ನು ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ 1 ಆಗಸ್ಟ್ 2026. ಇನ್ನು ಕೊನೆಯ ದಿನಾಂಕ 31 ಆಗಸ್ಟ್ 2026 ಆಗಿದೆ ಸ್ನೇಹಿತರೆ. ಇದಾಗಿತ್ತು ಅರಣ್ಯ ವೀಕ್ಷಕ ಹುದ್ದೆಗೆ ಸಂಬಂಧಪಟ್ಟಂತೆ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಎಲ್ಲ ನೋಟಿಫಿಕೇಷನನ್ನು ನನ್ನ ಟೆಲಿಗ್ರಾಮ್ ಚಾನಲ್ಲಿ ಅಪ್ಲೋಡ್ ಮಾಡಿರ್ತೇನೆ. ನೀವು ಅಲ್ಲೋಗಿ ಸಂಪೂರ್ಣವಾಗಿ ತಿಳಿದು ಸಂಪೂರ್ಣವಾಗಿ ಓದಿ ಅಪ್ಲೈ ಮಾಡಿ ಸ್ನೇಹಿತರೆ. ಧನ್ಯವಾದಗಳು.